ಎಷ್ಟು ಬೇಸರ ಇದೆ ತನಿಷಾ, ಬಿಕಾಸ್ ನಾವಂತೂ ಅಂದ್ಕೊಂಡೇ ಇದ್ವಿ, ಸ್ಪೆಷಲಿ ನಾನು ಕೂಡ ಅಂದ್ಕೊಂಡಿದ್ದೆ ನೀವು ಟಾಪ್ ಫೈವಲ್ಲಿ ಇದ್ದೇ ಇರ್ತೀರಾ, ಸಖತ್ತಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಏನಾಯಿತು? ಡೆಫಿನೆಟ್ಲಿ ಟಾಪ್ ಫೈವಲ್ಲಿ ನಾನು ಇರಬೇಕಾಗಿತ್ತು. ಬಟ್ ಜನರಿಗೆ ವೋಟ್ ಮಾಡೋವಂಥ ಸಂದರ್ಭ ಅಂತ ಬಂದಾಗ ಎಲ್ಲೋ ಒಂಚೂರು ಕಡಿಮೆ ವೋಟ್ ಬಂದಿದೆ ಅಂತ ನನಗೆ ತಿಳಿಯಿತು. ಯಾವ ವಿಚಾರಕ್ಕೆ ಜನಕ್ಕೆ ನಾನು ಇಷ್ಟ ಆಗಲಿಲ್ವೋ, ಅಥವಾ ಇಷ್ಟ ಆಗಿದ್ದಾರೆ ಸಾಕು ಅಂತ ವೋಟ್ ಮಾಡಲಿಲ್ವೋ, ಅಥವಾ ಎಲ್ರಿಗೂ ಇಷ್ಟ ಆಗಿದ್ದಾರೆ ವೋಟ್ ಮಾಡ್ತಾರೆ ಬಿಡು ನಾವು ಮಾಡಲಿಲ್ಲ ಅಂದರೂ ನಡೆಯುತ್ತೆ ಅಂತ ಸುಮ್ಮನಾಗ್ಬಿಟ್ರೋ ಏನೋ ಗೊತ್ತಿಲ್ಲ. ಬಟ್ ವೋಟ್ ಇಲ್ಲದೆ ಇರೋ ಕಾರಣ ನಾನು ಹೊರಗಿದ್ದೀನಿ ಅಂತ ನನಗೆ ತಿಳಿಸಿರುವಂಥದ್ದು. ನಾನೆಲ್ಲೂ ಯಾವುದನ್ನು ಕಡಿಮೆ ಮಾಡಲಿಲ್ಲ. ನಾನು ಬೆಸ್ಟ್ ಏನನ್ನು ಕೊಡ್ಬೋದಾಗಿತ್ತು ಆ ಬೆಸ್ಟನ್ನು ಕೊಟ್ಟಿದ್ದೀನಿ. ಆ್ಯಂಡ್ ಬೆಸ್ಟ್ ಅಂತ ಜನ ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತನೂ ಮೀರಿದ್ದೇನಾದರೂ ಮಾಡಿದ್ರೆ ಅದು ಫೇಕ್ ಆಗಿಬಿಡುತ್ತೆ. ನಾನು ಅಲ್ಲದೆ ಇರೋದನ್ನು ನನಗೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಹೇಗೆ ನಡೀತಿದೆಯೋ ಹಾಗೆ ನಡೀಲಿ ಅಂತ ನಾನು ಖುಷಿಯಾಗಿದ್ದೀನಿ. ಕಾರ್ತಿಕ್ ನಾಮಿನೇಟ್ ಮಾಡಿದ್ದಾದಮೇಲೆ ನೀವು ಎಲಿಮಿನೇಟ್ ಆದ್ರಿ ಅದೇ ವಾರ. ಸೊ ನಿಮಗೆ ಅದ್ರ ಬಗ್ಗೆ ಏನಾದರೂ ಈಗಲೂ ಕೂಡ ಬೇಸರ ಇದೆಯಾ? ಅವಾಗಾಗಿತ್ತು. ಯಾಕಂತಂದರೆ ನಾವು ಯಾರನ್ನ ಟಾಪ್ 1ನಲ್ಲಿ ನೋಡಿರಬೇಕು ಅಥವಾ ಟಾಪ್ 2ನಲ್ಲಿ ನೋಡಿರಬೇಕು ಅಂತ ನಾವು ಯಾರನ್ನು ಅಂದ್ಕೊಳ್ತೀವೋ ಆ ಒಂದು ವ್ಯಕ್ತಿನೇ ನೀನು ಟಾಪ್ 5ಅಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿದಾಗ ಬೇಜಾರಾಗಿರೋದು ಹೌದು. ಬಟ್ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾವಾಗ ಬೇಕಂದ್ರೂ ಏರುಪೇರುಗಳಾಗ್ತಾ ಇರ್ಬೋದು. ಆ್ಯಂಡ್ ಅವ್ರು ಮಾಡಲಿಲ್ಲ ಅಂದರೆ ಇನ್ನೊಬ್ಬರು ನಾಮಿನೇಟ್ ಮಾಡ್ತಿದ್ರು, ನೋ ಬಿಗ್ ಡೀಲ್. ಬಟ್ ಅವ್ನು ನನ್ನ ಫ್ರೆಂಡೇ ಆಗಿರೋದ್ರಿಂದ ನನಗೂ ಅವ್ನಿಗೂ ಅಷ್ಟು ಸಲಿಗೆ ಇದ್ದಿದ್ದರಿಂದ ನೀನು ಅಲ್ವಾ ನಾಮಿನೇಟ್ ಮಾಡಿದ್ದು ಅಂತ ಲಾಸ್ಟಲ್ಲಿ ಒಂದು ಮಾತು ಬೈದ್ಬಿಟ್ಟು ಬಂದಂಗೆ ಅದು ಆಗಿತ್ತು. ಬಿಟ್ಟರೆ ಬೇಜಾರು ಏನಿಲ್ಲ. ಅಲ್ಲಿ ಒಳಗಡೆ ಬೇಜಾರಾಗಿತ್ತು ನನಗೆ. ನನಗಿಂತ ಕಡಿಮೆ ಆಡ್ದಂಥವ್ರು ಅಥವಾ ನನಗಿಂತ ನನ್ನಷ್ಟು ಸ್ಟ್ರಾಂಗ್ ವ್ಯಕ್ತಿತ್ವ ಇಲ್ಲದೆ ಇರುವಂಥವ್ರು ಇನ್ನೂ ಒಳಗಿದ್ದಾರೆ. ನಾವೆಲ್ಲೋ ಒಂಚೂರು ಆಚೆ ಹೋಗ್ತಿದ್ದೀವಲ್ವ ಅನ್ನೋ ಒಂದು ಬೇಜಾರಾಗ್ತಿತ್ತು. ಸಡನ್ ಶಾಕ್ ಆಗಿತ್ತದು. ಆ ಶಾಕಲ್ಲಿ ನಾನು ಯಾರ್ಯಾರು ಏನೇನು ಹೇಳಬೇಕಿತ್ತು ಅದನ್ನೆಲ್ಲ ಹೇಳ್ಬಿಟ್ಟು ಬಂದ ಮೇಲೆ ನೋಡಿದಾಗ ಅಷ್ಟು ಜನರ ಪ್ರೀತಿ, ಅಷ್ಟು ಏನಂತಾರೆ ಮನಸ್ಸಿಂದ ಜನ ನನ್ನನ್ನು ಪ್ರೀತಿ ಮಾಡ್ತಿರ್ಬೇಕಾದ್ರೆ, ಅಷ್ಟು ಪ್ರೀತಿ ಕೊಡ್ತಿರ್ಬೇಕಾದ್ರೆ ಇನ್ನೇನಕ್ಕೆ ಬೇಕು ಟ್ರೋಫಿ, ನನಗೆ ಪ್ರೀತಿ ಸಾಕು. ಆ ಪ್ರೀತಿ ನನ್ನನ್ನು ಖುಷಿಯಾಗಿಟ್ಟಿದೆ. ಆ್ಯಂಡ್ ನಾನು ಬಂದಾಗ ನನ್ನನ್ನು ಸ್ವೀಕರಿಸ್ಕೊಂಡಂಥ ರೀತಿ ನನಗೆ ಖುಷಿ ಕೊಟ್ಟಿದೆ. ಚೆನ್ನಾಗಿದೆ. ಸೊ ಇದಕ್ಕಿಂತ ಮುಖ್ಯ ಟ್ರೋಫಿ ಅಲ್ಲ ಅಂತ ಅನ್ನಿಸ್ತು.